ಎಲ್ರಿಗೂ ನಮಸ್ಕಾರ. ಹಾಡುಗಳು ಈಗಾಗಲೇ ಬಿಡುಗಡೆ ಆಗಿದೆ. ಆಡಿಯೋ ಲಾಂಚಲ್ಲಿ ಒಂದಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದೀನಿ. ಮೊದಲನೇದಾಗಿ ಭಗತ್ ಸರ್ಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂದರೆ ಇಂಥ ಒಂದು ಮಾಸ್ ಎಲಿಮೆಂಟ್ ಇರುವಂಥ ಚಲನಚಿತ್ರವನ್ನು ನನ್ನ ಒಂದು ಸಂಗೀತ ನಿರ್ದೇಶನಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಬಿಕಾಸ್ ಯಾಕಂದರೆ ಫೀಮೇಲ್ ಮ್ಯೂಸಿಕ್ ಡೈರೆಕ್ಟರ್ ಅಂದ ತಕ್ಷಣ ನನಗೆ ಸುಮಾರು ಜನ ಬರ್ತಿರ್ತಾರೆ. ಅಂದರೆ ಎಂಕ್ವೈರಿಗೆ ಒಂದು ಕೆಲವರು ಕಾನ್ಫಿಡೆನ್ಸ್ ಅಲ್ಲಿ ಬರ್ತಾರೆ, ಲೈಕ್ ಈ ಹುಡುಗಿ ಮಾಡ್ತಾಳೆ ಅಂತ. ಕೆಲವರು ಎಲ್ಲೋ ಒಂದ್ ಕಡೆ ಒಂದು ಅಳಕ್ ಇಟ್ಕೊಂಡು ಬರ್ತಾರೆ. ಅವಾಗ ನಮ್ಗೆ ಕೆಲಸ ಮಾಡೋದು ಕಷ್ಟ ಆಗುತ್ತೆ. ಬಟ್ ಭಗತ್ ಸರ್ ಬಂದಾಗ ಅವರು ತುಂಬಾ ಒಂದು ಕಾನ್ಫಿಡೆಂಟ್ ಇದ್ರು, ಐ ಮೀನ್ ನೀವು ಮಾಡ್ತೀರಾ ಅಂತ. ಸೊ ಅದೇ ಒಂದು ಭರವಸೆ ಮೇಲೆ ನಾನು ಕೆಲಸ ಮಾಡ್ತಾ ಹೋದೆ. ಮತ್ತೆ 2 ಹಾಡುಗಳಿದೆ ಇದರಲ್ಲಿ. ಒಂದು ಥೀಮ್ ಸಾಂಗ್ ಇದೆ. 2 ಹಾಡುಗಳು ಆಲ್ರೆಡಿ ನಮ್ಮ ಲೇಖ ಆಡಿಯೋ ಕಂಪ್ನಿಯಲ್ಲಿ ರಿಲೀಸ್ ಮಾಡಿದ್ದೀವಿ. ಮೊದಲನೇ ಹಾಡು ಮೋಟಿವೇಶನಲ್ ಸಾಂಗು, ಮಕ್ಕಳು ಹಾಡಿರುವಂಥದ್ದು, ರೆಮೋ ಸಾಹಿತ್ಯ. ಮತ್ತು 2ನೇ ಹಾಡು ರಾಜೇಶ್ ಕೃಷ್ಣನ್ ಅವರು ಹಾಡಿರುವಂಥದ್ದು, ಲಕ್ಷ್ಮೀ ರಮೇಶ್ ಅವರ ಸಾಹಿತ್ಯ. ಈ ಸಾಂಗು ನಾನು ಕಂಪೋಸ್ ಮಾಡಬೇಕಾದ್ರೆ ಈ ಮುಂಚೆ ಮಾಡಿದಂಥ ಚಲನಚಿತ್ರಗಳಿಗಿನ್ನ ಇದು ಬೇರೆ ರೀತಿ ಇರಬೇಕು ಅನ್ನೋದು ಒಂದು ನನ್ನ ಥಾಟ್ ಆಗಿತ್ತು. ಬಿಕಾಸ್ ಈ ಹಿಂದೆ ನಾನು ಒಂದಷ್ಟು ಕನಸು ಮಾರಾಟಕ್ಕಿದೆ, ಮಲೆನಾಡು ಸೊಗಡೆ ಇರುವಂಥದ್ದು, ದೆನ್ ಬಯಲು ಸೀಮೆ ಕಂಪ್ಲೀಟ್ ಉತ್ತರ ಕರ್ನಾಟಕ ಬೇಸ್ಡ್ ಇರುವಂಥ ಮೂವಿ ಮನಸ್ಸಾಗಿದೆ. ದೆನ್ ಈ ಮೂವಿ ಬಂದಾಗ ಕೆಲವರು ನನಗೇನು ರಿವ್ಯೂ ಹೇಳಿದ್ರು ಅಂತಂದರೆ, ನೀನು ತುಂಬ ಮ್ಯೂಸಿಕಲ್ ಆಗಿ ಮಾಡ್ತೀಯ, ಸ್ವಲ್ಪ ಮಾಸ್ ಆಡಿಯನ್ಸ್ಗೂ ರೀಚ್ ಆಗೋ ಥರ ಒಂದು ಸಿಂಪಲ್ ಟ್ಯೂನ್ ಇಟ್ಕೊಂಡು, ಅಂದರೆ ಪ್ರತಿಯೊಬ್ಬರು ಗುನ್ಗೋ ಥರ ಇರಬೇಕು ಆ ಹಾಡನ್ನ ಅನ್ನೋದೊಂದು ಕೆಲವರು ನನಗೆ ಅಭಿಪ್ರಾಯ ತಿಳಿಸಿದ್ರು. ಅದೊಂದು ನನ್ನ ಮೈಂಡಲ್ಲಿ ಅದನ್ನ ಇಟ್ಕೊಂಡು ಈ ಸ್ಮೈಲು ಕೊಟ್ಲು ಸೂಜಿ ಮಲ್ಲಿ ಅನ್ನೋದು ಹಾಡನ್ನ ನಾವು ಮಾಡಿದ್ದು. ಸೊ ಆ ಒಂದು ಸಿಂಪಲ್ ಕಂಪೋಸಿಷನ್ಗೆ ಸಿಂಪಲ್ ಸಿಂಗರ್ ಆಗಲ್ಲ, ಸೊ ಲೆಜೆಂಡ್ ಸಿಂಗರ್ ಇರಬೇಕು ಅಂತ ರಾಜೇಶ್ ಕೃಷ್ಣನ್ ಅವರು ಹಾಡಿದ್ರು. ಆ್ಯಂಡ್ ಅವ್ರು ಹಾಡಬೇಕಾದ್ರೆ ಲೈಕ್ ಪ್ರವೀಣ್ ಅವರ ಕ್ಯಾರೆಕ್ಟರ್ಗೆ ಸೂಟ್ ಆಗುವಂಥ ಒಂದು ಆಟಿಟ್ಯೂಡ್ ಜೊತೆಗೆ ಒಂದು ಕ್ಯೂಟ್ನೆಸ್ ಎಲ್ಲವೂ ಅಳವಡಿಸ್ಕೊಂಡು ಅಷ್ಟು ಚೆನ್ನಾಗಿ, ಆ್ಯಂಡ್ ಅವ್ರ ವಾಯ್ಸ್ನಲ್ಲಿ ಪ್ರತಿಯೊಂದು ಅಕ್ಷರ ಒಂದು ಮುತ್ತು ಪೋಣಿಸ್ದಂಗೆ ಕೇಳುತ್ತೆ. ಆ್ಯಂಡ್ ನಾನು ಅನ್ಕೊಂಡಂಗೆನೆ ಅದು ಜನಕ್ಕೆ ಚೆನ್ನಾಗಿ ಇವಾಗ ರೀಚ್ ಆಗ್ತದೆ ಕೂಡ. ಯೂಶ್ವಲಿ ನಾನು ಏನೇ ಕಂಪೋಸ್ ಮಾಡಿದ್ರು, ಸಾಂಗ್ ಮಾಡಿದ್ರು, ನನ್ನ ಮಗಳು ಫಸ್ಟ್ ಜಡ್ಜ್ಮೆಂಟ್ ಅವಳು. ಸೊ ಈ ಸಾಂಗ್ ಹಾಡಿದಾಗ ಅವಳು ತುಂಬಾ ಇಷ್ಟಪಟ್ಟು ಮತ್ತೆ ಆ್ಯಂಡ್ ಗುನ್ಗಕ್ಕೆ ಶುರು ಮಾಡಿದ್ಲು. ಎಲ್ಲೋ ಒಂದು ಕಡೆ ಇಲ್ಲ ಇದು ರೀಚ್ ಆಗುತ್ತೆ ಅನ್ನೋದು ಒಂದು ಭರವಸೆ ಬಂತು. ನೋಡಬೇಕು ಈ ಸಾಂಗ್ ಯಾವ ಮಟ್ಟಿಗೆ ರೀಚ್ ಆಗುತ್ತೆ ಅನ್ನೋದು. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಂದಾಗ ನಿಜವಾಗ್ಲೂ ಚಾಲೆಂಜಿಂಗ್ ಆಗಿತ್ತು. ಮಾಸ್ ಜೊತೆಗೆ ಫ್ಯಾಮಿಲಿ, ಲವ್ ಎಲ್ಲವನ್ನೂ ಒಳಗೊಂಡಂಥ ಚಿತ್ರ ನನಗೆ ಒಂದು ವಿಭಿನ್ನವಾಗಿತ್ತು, ಒಂದು ನನ್ನ ಎಕ್ಸ್ಪೀರಿಯನ್ಸು. ಸೊ ಇಡೀ ಚಿತ್ರತಂಡಕ್ಕೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೇನೆ. ನೀವೆಲ್ಲರೂ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.